Hello guys, welcome to Alora Teachers YouTube channel. So I am Srusti. So let's start today's topic with biological classification. So what is biological classification? So you know that bio means life, right? Living things. So classifying the living things into categories or groups based on their some similar characteristics is known as biological classification. That ಯಾಕೆ classification important ಅನ್ನೋದು ರೈಟ್, ಯಾಕಂದ್ರೆ ಬಿಲಿಯನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅದಾವ, ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅದಾವ. ಸೊ ಇಷ್ಟನ್ನು ನಾವು ನೇಮಿಂಗ್ ಮಾಡ್ಕೊಂಡು ಕುಂದ್ರಕ್ ಆಗಂಗಿಲ್ಲ. ಆ ಒಂದು ಕಾರಣದಿಂದ ಕ್ಲಾಸಿಫಿಕೇಶನ್ ಮಾಡಕ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ನಾವು ನೇಮಿಂಗ್ ಮಾಡೋದು ಸಿಕ್ಕಾಪಟ್ಟೆ ಈಸಿ ಆಗುತ್ತಾ ಅಂದ್ರೆ ಕ್ಲಾಸಿಫೈ ಮಾಡೋದ್ರಿಂದ ಪರ್ಟಿಕ್ಯುಲರ್ ಸಿಮಿಲರ್ ಇರುವಂತಹ ಕ್ಯಾರೆಕ್ಟರ್ಸ್ ಇರುವಂತಹ ಆರ್ಗಾನಿಸಮ್ಸ್ ನ ಗ್ರೂಪಿಂಗ್ ವೈಸ್ ಗ್ರೂಪ್ ಮಾಡ್ಕೊಂತ ಹೋದ್ವಿ. ಸೊ ಇದ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ವಾಟ್ ಇಸ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ದೆನ್? ಸೊ ಕ್ಲಾಸಿಫೈಯಿಂಗ್ ದ ಲಿವಿಂಗ್ ಆರ್ಗಾನಿಸಮ್ಸ್ into different groups or categories based on their some similar characteristics is known as biological classification. ಸೊ ಕ್ಲಾಸಿಫಿಕೇಶನ್ ಅನ್ನೋ ಟಾಪಿಕ್ ಏನೋ ಬಂತು. ಸೊ ಹಂಗಾರೆ ಕ್ಲಾಸಿಫಿಕೇಶನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಅಟೆಂಪ್ಟ್ ಮಾಡಿದವರು ಅರಿಸ್ಟೋಟಲ್ ಅವರು. ಎಸ್, ಕರೆಕ್ಟ್. ಸೊ ಅರಿಸ್ಟೋಟಲ್ ಅವರು ಫಸ್ಟ್ ಕ್ಲಾಸಿಫೈ ಮಾಡಾಕ ಸ್ಟಾರ್ಟ್ ಮಾಡಿದ್ರು. ಅವರು ಅನಿಮಲ್ಸ್ ಮತ್ತ ಪ್ಲಾಂಟ್ಸ್ ಆಗಿ ಕ್ಲಾಸಿಫೈ ಮಾಡಿದ್ರು. ಸೊ ಅನಿಮಲ್ಸ್ ನ ಅವರು ಬೇಸ್ಡ್ ಆನ್ ಪ್ರೆಸೆನ್ಸ್ ಆಫ್ ಬ್ಲಡ್ ಅಂಡ್ ಅಬ್ಸೆನ್ಸ್ ಆಫ್ ಬ್ಲಡ್ ಮೇಲೆ ಎರಡು ಗ್ರೂಪ್ ಆಗಿ ಅವರು ಕ್ಲಾಸಿಫೈ ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ animals with red bloods are known as Inaima. So he called animals with red bloods are known as Inaima, and animals without red blood or white blood are known as Anaima. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಏನಾದ್ರು ಬಿದ್ದಿರ್ತೀರಿ, ಏಟ್ ಆಗಿರ್ತದ, ರಕ್ತ ಬರ್ತದ, ಹೌದಾ, ರೆಡ್ ಆಗಿ ರಕ್ತ ಬರ್ತದ. ಸೊ ಅಂದ್ರ ನಾವು ಎಕ್ಸಾಂಪಲ್ಸ್ ಫಾರ್ ದ Inaima. So he called the animals with red bloods are known as Inaima. ಇನ್ನ ಅನೈಮಾ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ಸಪೋಸ್ ನೀವು ಕಾಕ್ರೋಚಸ್ ನ ಕೊಂದಿರ್ತೀರಿ ಅಥವಾ ಏನೋ ಮಾಡ್ಲಿಕ್ಕೆ ಹೋಗಿ ತೊಳೆದಿರ್ತೀರಿ ಅಥವಾ ಸತ್ತು ಬಿದ್ದಿರ್ತದ. ಸೊ ನೀವು ತೊಳೆದಾಗ ನೋಡ್ಬೋದು, ಲೈಕ್ ಏನೋ ಒಂದು ಫ್ಲೂಯಿಡ್, ವೈಟಿಶ್ ಫ್ಲೂಯಿಡ್ ಟೈಪ್ ಬಂದಿರ್ತದ. ಬ್ಲಡ್ ಬಂದಿರಂಗಿಲ್ಲ ರೆಡ್ ಟೈಪ್, ಬಟ್ ವೈಟಿಶ್ ಫ್ಲೂಯಿಡ್ ಬಂದಿರ್ತದ. ಸೊ ಅಂದ್ರಲ್ಲೇ ಅಬ್ಸೆನ್ಸ್ ಆಫ್ ಬ್ಲಡ್ ಅದ, ರೈಟ್? ಅಂದ್ರ ಇಟ್ ಕಮ್ಸ್ ಅಂಡರ್ ದಿ ಅನೈಮಾ. ಸೊ ಹಿ ಕಾಲ್ಡ್ ದಿ ಅನಿಮಲ್ಸ್ ವಿತೌಟ್ ದಿ ರೆಡ್ ಬ್ಲಡ್ are known as Anaima. ಇನ್ನು ಅವರು ಪ್ಲಾಂಟ್ಸ್ ನ 3 ಕ್ಯಾಟಗರೀಸ್ ಆಗಿ ಡಿಸ್ಟಿಂಗ್ವಿಶ್ ಮಾಡಿದ್ರು ಅಥವಾ ಗ್ರೂಪ್ ಮಾಡಿದ್ರು. ಒನ್ ಇಸ್ ಹೆರ್ಬ್ಸ್, ಸೆಕೆಂಡ್ ಒನ್ ಇಸ್ shrubs, ಅಂಡ್ ಥರ್ಡ್ ಒನ್ ಇಸ್ ಟ್ರೀಸ್. ಸೊ ಹೆರ್ಬ್ಸ್ ಅಂದ್ರೆ ಏನು? ಇವು ಸಿಕ್ಕಾಪಟ್ಟಿ ಸ್ಮಾಲ್ ಪ್ಲಾಂಟ್ಸ್ ಆಗಿರ್ತಾವ, ಆಮೇಲೆ ಸಾಫ್ಟ್ ಬ್ರಾಂಚಸ್, ಸಾಫ್ಟ್ ಸ್ಟೆಮ್ಸ್ ಅನ್ನ ಹೊಂದಿರ್ತಾವ, ಆಮೇಲೆ ಬಹಳ ಕಡಿಮೆ ಬ್ರಾಂಚಸ್ ಅನ್ನ ಹೊಂದಿರ್ತಾವ. ಸೊ ಎಕ್ಸಾಂಪಲ್ ನಾವು ಗ್ರಾಸ್ ನ ನೋಡ್ಬೋದು, ರೈಟ್? ಸೊ ಗ್ರಾಸ್ ಸಿಕ್ಕಾಪಟ್ಟೆ ಟೈನಿ ಆಗಿರ್ತಾವ, ಅಂದ್ರೆ ಸ್ಮಾಲ್ ಸೈಜ್ ಒಳಗಿರ್ತಾವ, ಸಾಫ್ಟ್ ಸ್ಟೆಮ್ಸ್ ಅನ್ನ ಹೊಂದಿರ್ತಾವ. ಇನ್ನ ಕಡಿಮೆ ಅಂದ್ರೆ ತೀರಾ ಕಡಿಮೆ ಬ್ರಾಂಚಸ್ ಅನ್ನ ಹೊಂದಿರ್ತಾವ. ಇನ್ನ ಶ್ರಬ್ಸ್ ಅಂದ್ರೆ ಹರ್ಬ್ಸ್ ಕಂಪೇರ್ ಮಾಡಿದ್ರ ಶ್ರಬ್ಸ್ ಸ್ವಲ್ಪ ದೊಡ್ಡ ಇರ್ತಾವ ಸೈಜ್ ಒಳಗ, ಆಮೇಲೆ ಸ್ವಲ್ಪ ಇವು ಸಾಫ್ಟ್ ಇರಂಗಿಲ್ಲ, ಬಟ್ ಸ್ವಲ್ಪ ಸ್ಟ್ರಾಂಗ್ ಇರ್ತಾವ ಸ್ಟೆಮ್ಸ್ ಕಂಪೇರ್ ಟು ಹೆರ್ಬ್ಸ್. ಆಮೇಲೆ ಇದಕ್ಕೆ ಕಂಪೇರ್ ಟು ಹೆರ್ಬ್ಸ್ ಸ್ವಲ್ಪ ಜಾಸ್ತಿ ಬ್ರಾಂಚಸ್ ಇರ್ತಾವ, ರೈಟ್? So these are bigger in size than herbs, and these are with more branches than compared to the herbs. So example ಏನು? ರೋಸ್ ಪ್ಲಾಂಟ್. ಸೊ ನೋಡ್ಬೋದು, ಇದು ಸ್ವಲ್ಪ ಗ್ರಾಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈಟ್ ಒಳಗೂ ಜಾಸ್ತಿ ಅದ, ಸ್ವಲ್ಪ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಬ್ರಾಂಚಸ್ ಒಳಗೂ ಜಾಸ್ತಿ ಅದ, ರೈಟ್? ಆಮೇಲೆ ಇದು ಸ್ವಲ್ಪ ಸ್ಟೆಮ್ ಅಂತ ಹೇಳ್ತಂದ್ರ ಇದು ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿರ್ತದೆ, ಇದು ಸಾಫ್ಟ್ ಆಗಿರಂಗಿಲ್ಲ, ಬಟ್ ಸ್ವಲ್ಪ ಹಾರ್ಡ್ ಆಗಿರುತ್ತ ಕಂಪೇರ್ ಟು ಹೆರ್ಬ್ಸ್. ಇನ್ನು ಲಾಸ್ಟ್ಲಿ ಟ್ರೀಸ್. ಸೊ ವಾಟ್ ಆರ್ ಟ್ರೀಸ್? ಸೊ ಟ್ರೀಸ್ ಆರ್ ವುಡಿ ಪ್ಲಾಂಟ್ಸ್. ಅಂದ್ರ shrubs ಮತ್ತೆ ಹರ್ಬ್ಸ್ ಕಂಪೇರ್ ಮಾಡಿದ್ರೆ ಟ್ರೀಸ್ ತೀರಾ ದೊಡ್ಡ ಇರ್ತಾವ ಸೈಜ್ ಒಳಗ, ಆಮೇಲೆ ವುಡಿ ಪ್ಲಾಂಟ್ಸ್ ಆಗಿರ್ತಾವ ಇವು, ಆಮೇಲೆ ಬಹಳಷ್ಟು ಬ್ರಾಂಚಸ್ ಅನ್ನ ಹೊಂದಿರ್ತಾವ. ಫಾರ್ ಎಕ್ಸಾಂಪಲ್ ನೀವು ಬನ್ಯಾನ್ ಟ್ರೀ ನೋಡ್ಬೋದು, ರೈಟ್? ಇಲ್ಲಿ ಬನ್ಯಾನ್ ಟ್ರೀ ನೋಡಾಕ್ತೀರಿ ನೀವು, ಎಷ್ಟು ವುಡಿ ಆಗದ ಸ್ಟೆಮ್, ಸಾಫ್ಟ್ ಆಗಿಲ್ಲ ಇದು ಈ ತರ ಯಾವ್ದು ಹೆರ್ಬ್ಸ್ ತರ, ಬಟ್ ಸಿಕ್ಕಾಪಟ್ಟೆ ವುಡಿ ಆಗೈತಿ ಸ್ಟೆಮ್, ಆಮೇಲೆ ಬಹಳಷ್ಟು ಬ್ರಾಂಚಸ್ ಅದಾವ ನೋಡ್ಲಿಕ್ಕತ್ತೀರಿ, ಆಮೇಲೆ ಇದು ಸ್ಟ್ರಾಂಗ್ ಆಗಿರ್ತದ. ಸೊ ದಿಸ್ ಇಸ್ ಅ ಟ್ರೀ. ಇನ್ನ ಸ್ವಲ್ಪ ದಿವಸಗಳ ಹೋದ್ಮೇಲೆ, ಅಂದ್ರ ಸ್ವಲ್ಪ ದಿನ ಹೋದ್ಮೇಲೆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಪ್ರಪೋಸ್ ಮಾಡಿದ್ರು. ಯಾರು ಪ್ರಪೋಸ್ ಮಾಡಿದ್ರು ಇದನ್ನ? ಕಾರ್ಲ್ ಲಿನಿಯಸ್ ಅವರು 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಪ್ರಪೋಸ್ ಮಾಡಿದ್ರು, ರೈಟ್? ಸೊ ಅಂದ್ರೆ ಬೇಸ್ಡ್ ಆನ್ ಸಮ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇವರು ಪ್ಲಾಂಟ್ಸ್ ನ ಪ್ಲಾಂಟೇ ಒಳಗ
ಇನ್ಕ್ಲೂಡ್ ಮಾಡಿದ್ರು. ಇನ್ನು ಅನಿಮಲ್ಸ್ ನ ಅನಿಮಲಿಯಾ ಒಳಗ ಇನ್ಕ್ಲೂಡ್ ಮಾಡಿದ್ರು. ಸೊ ಇವ್ರು ಅನಿಮಲ್ಸ್ ನ ಅನಿಮಲಿಯಾ ಒಳಗ ಪ್ಲಾಂಟ್ಸ್ ಒಳಗ ಪ್ಲಾಂಟ್ ಒಳಗ ಬೇಸ್ಡ್ ಆನ್ 2 ಫ್ಯಾಕ್ಟರ್ಸ್ ಇವರು ಕ್ಲಾಸಿಫೈ ಮಾಡಿದ್ರು. ಯಾವ್ದು ಒಂದೇ ಫ್ಯಾಕ್ಟರ್? ಸೊ ಒಂದೇ ಫ್ಯಾಕ್ಟರ್ ಈಸ್ ಬೇಸ್ಡ್ ಆನ್ ಲೊಕೊಮೋಷನ್ ಅಂಡ್ ಮೊಬಿಲಿಟಿ. ಅಂದ್ರ ಈಗ ನಮಗ್ ಗೊತ್ತೈತಿ ಪ್ಲಾಂಟ್ಸ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಮೈಗ್ರೇಟ್ ಆಗಂಗಿಲ್ಲ ಅಂತಂತ ಹೇಳಿ, ಹೌದಾ? ಸೊ ದೀಸ್ ಆರ್ ಇಮ್ಮೊಬೈಲ್. ಸೊ ಇವನ್ನ ಈ ಇಂಥ ಪ್ಲಾಂಟ್ಸ್ ಅನ್ನ ಪ್ಲಾಂಟೇ ಒಳಗೆ ಆಡ್ ಮಾಡಿದ್ರು. ಇನ್ ವಿ ನೋ ದಟ್ ಅನಿಮಲ್ಸ್ ಮೈಗ್ರೇಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ರೈಟ್, ಸೊ ಈ ಅನಿಮಲ್ಸ್ ನ ಅನಿಮಲಿಯಾ ಒಳಗ ಆಡ್ ಮಾಡಿದ್ರು. ಇನ್ನು ಸೆಕೆಂಡ್ ಫ್ಯಾಕ್ಟರ್ ಯಾವುದು ಅಂತಂತಂದ್ರೆ ಫುಡ್ ಪ್ರಿಪರೇಷನ್ ಅಂಡ್ ಕನ್ಸಂಪ್ಷನ್ ಆಫ್ ಪ್ರಿಪೇರ್ಡ್ ಫುಡ್. ಅಂದ್ರ ವಿ ನೋ ದಟ್ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಮಾಡೋದ್ರ ಮುಖಾಂತರ ತಮ್ಮ ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾವ, ರೈಟ್? ಬಟ್ ಅನಿಮಲ್ಸ್ ಹಂಗಲ್ಲ, they cannot prepare their own food. They are dependent on some other organisms for their food, right? So ಈ ಒಂದು ಬೇಸ್ ಮೇಲೆ ಪ್ಲಾಂಟ್ಸ್ ನ ಪ್ಲಾಂಟೇ ಒಳಗ ಆಡ್ ಮಾಡಿದ್ರು, ಅನಿಮಲ್ಸ್ ನ ಅನಿಮಲ್ ಒಳಗ ಆಡ್ ಮಾಡಿದ್ರು. ಇನ್ನು ನೆಕ್ಸ್ಟ್ ಈ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಒಳಗ ತನ್ನದೇ ಆದಂತಹ ಲಿಮಿಟೇಷನ್ಸ್ ಇದ್ವು. ಆ ಒಂದೇ ಲಿಮಿಟೇಷನ್ ಏನಪ್ಪಾ ಅಂತಂತಂದ್ರೆ ದಿಸ್ ಸಿಸ್ಟಮ್ ಕುಡ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದಿ ಯೂನಿಸೆಲ್ಯುಲರ್ ಅಂಡ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್. ಅಂದ್ರ ಪ್ಲಾಂಟೇ ಒಳಗ ಯೂನಿಸೆಲ್ಯುಲರ್ ಪ್ಲಾಂಟ್ಸು ಇದ್ವು, ಮಲ್ಟಿಸೆಲ್ಯುಲರ್ ಪ್ಲಾಂಟ್ಸು ಇದ್ವು. ಇನ್ನು ಅನಿಮಲ್ ಒಳಗ ಯೂನಿಸೆಲ್ಯುಲರ್ ಅನಿಮಲ್ಸು ಇದ್ವು, ಮಲ್ಟಿಸೆಲ್ಯುಲರ್ ಅನಿಮಲ್ಸು ಇದ್ವು. ಅಂದ್ರ ಪ್ರಾಪರ್ ಆಗಿ ಇವರು ಡಿಸ್ಟಿಂಗ್ವಿಶ್ ಮಾಡ್ತಿರ್ಲಿಲ್ಲ. ಅಂದ್ರ ಒಂದ ಗ್ರೂಪ್ ಒಳಗನ 2 ಯೂನಿಸೆಲ್ಸು ಇದ್ವು, ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸು ಇದ್ವು. ಇನ್ನು ಅನಿಮಲ್ಸ್ ಒಳಗೂ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸು ಇದ್ವು, ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸು ಇದ್ವು. ಏನಪ್ಪಾ ಇದು ಯೂನಿಸೆಲ್ಯುಲರ್ ಅನ್ನತಾರ, ಮಲ್ಟಿಸೆಲ್ಯುಲರ್ ಅನ್ನತಾರ ಏನಂತಂದ್ರ, ಸೊ ಯೂನಿಸೆಲ್ಯುಲರ್, ಯೂನಿ ಮೀನ್ಸ್ ಒನ್, ಸೆಲ್ ಅಂದ್ರೆ ಒಂದ್ ಸೆಲ್ ಇಂದ ಆಗಿರುವಂತಹ ಆರ್ಗ್ಯಾನಿಸಮ್ ನ ನಾವು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತೀವಿ. ಇನ್ನು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್, ಮಲ್ಟಿ ಅಂತಂದ್ರೆ ಮೆನಿ, ಸೊ ಮೆನಿ ಸೆಲ್ ಸೇರಿ ಒಂದ್ ಆರ್ಗ್ಯಾನಿಸಮ್ ಫಾರ್ಮ್ ಆಗಿರ್ತೈತಿ. ಸೊ ದಟ್ ಇಸ್ ದಿ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್. ಇನ್ ಸೆಕೆಂಡ್ ಫ್ಯಾಕ್ಟರ್ ಯಾವ್ದಪ್ಪಾ ಅಂತಂದ್ರೆ ಇದು ಕರೆಕ್ಟ್ ಆಗಿ ಪ್ರೋಕ್ಯಾರಿಯೋಟ್ ಮತ್ತೆ ಯೂಕ್ಯಾರಿಯೋಟ್ ಆರ್ಗ್ಯಾನಿಸಮ್ಸ್ ಮಧ್ಯೆ ಡಿಸ್ಟಿಂಗ್ವಿಶ್ ಮಾಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ನಾವು ಪ್ಲಾಂಟೇ ಒಳಗ ಇವ್ರು ಏನ್ ಮಾಡಿದ್ರು, ಪ್ರೋಕ್ಯಾರಿಯೋಟ್ಸ್ ಮತ್ತೆ ಯೂಕ್ಯಾರಿಯೋಟ್ಸ್ 2 ಆರ್ಗಾನಿಸಮ್ಸ್ ಆಡ್ ಮಾಡಿದ್ರು. ಇನ್ನು ಅನಿಮಲ್ಸ್ ಒಳಗೂ ಕೂಡ ಅಷ್ಟ ಪ್ರೋಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಆಡ್ ಮಾಡಿದ್ರು, ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಒಳಗೂ ಆಡ್ ಮಾಡಿದ್ರು. ಸೊ ಇದು ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಆಯ್ತು. ಸೊ ಅಪ್ಪ ಇವ್ರು ಏನ್ ಅಂತಾರ ಪ್ರೋಕ್ಯಾರಿಯೋಟ್ಸ್ ಅಂತ ಯೂಕ್ಯಾರಿಯೋಟ್ಸ್ ಅಂತ. ಪ್ರೋಕ್ಯಾರಿಯೋಟ್ಸ್ ಅಂತಂದ್ರೆ ಏನಪ್ಪಾ ಅಂದ್ರ ದೇ ಡು ನಾಟ್ ಹ್ಯಾವ್ ಅ ಟ್ರೂ ನ್ಯೂಕ್ಲಿಯಸ್. ಸೊ ಪ್ರೋಕ್ಯಾರಿಯೋಟ್ಸ್ ಹತ್ರ ಟ್ರೂ ನ್ಯೂಕ್ಲಿಯಸ್ ಇರಂಗಿಲ್ಲ. ಆಮೇಲೆ ದೇ ಲ್ಯಾಕ್ ಡಿಸ್ಟಿಂಕ್ಟ್ ಸೆಲ್ ಆರ್ಗನಲ್ಸ್. ಅಂದ್ರೆ ಸೆಲ್ ಆರ್ಗನಲ್ಸ್ ಅಂದ್ರೆ ಯಾವ ವಿ ಹ್ಯಾವ್ ಲರ್ನ್ ಇನ್ ಅವರ್ ಜೂನಿಯರ್ ಕ್ಲಾಸಸ್, ರೈಟ್? ಸೆಲ್ ಆರ್ಗನಲ್ಸ್ ಅಂದ್ರೆ ಮೈಟೋಕಾಂಡ್ರಿಯಾ ಆಗಿರ್ಬೋದು, ಲೈಸೋಸೋಮ್ಸ್ ಆಗಿರ್ಬೋದು, ಇನ್ನ ಗಾಲ್ಗಿ ಬಾಡೀಸ್ ಆಗಿರ್ಬೋದು, ಇವೆಲ್ಲ ಪ್ರೋಕ್ಯಾರಿಯೋಟ್ಸ್ ಒಳಗ ಅಬ್ಸೆಂಟ್ ಇರ್ತಾವ. ಸೊ ಹಿಂಗಾಗಿ ನಾವ್ ಇದನ್ನ ಪ್ರೋಕ್ಯಾರಿಯೋಟ್ಸ್ ಅಂತೇವಿ. ಇನ್ನು ಯೂಕ್ಯಾರಿಯೋಟ್ಸ್ ಏನಂತಂದ್ರ ಇವ್ರ ಕಡೆ ತಮ್ಮದೇ ಆದಂತಹ ಟ್ರೂ ನ್ಯೂಕ್ಲಿಯಸ್ ಇರ್ತೈತಿ, ಆಮೇಲೆ ಡಿಸ್ಟಿಂಕ್ಟ್ ಸೆಲ್ ವಾಲ್ ಅನ್ನ ಹೊಂದಿರ್ತಾವ. ಸೊ ಈ ಕಾರಣಕ್ಕೆ ನಾವು ಯೂಕ್ಯಾರಿಯೋಟ್ಸ್ ಅಂತೇವಿ. ಅಂಡ್ ಇನ್ನೂ ಒಂದ್ ನಾವು ಕಲಿಬೇಕು ಅಥವಾ ಕಲ್ತೇವಿ ಏನ್ ಮೇನ್ ಪಾಯಿಂಟ್ ಅಂದ್ರ ಪ್ರೋಕ್ಯಾರಿಯೋಟ್ಸ್ ಇಂದ ಯೂಕ್ಯಾರಿಯೋಟ್ಸ್ ಎವಲ್ಯೂಟ್ ಆಗ್ಯಾವ, ರೈಟ್? ಸೊ ನೆಕ್ಸ್ಟ್ ಒನ್, ಇನ್ ಥರ್ಡ್ ಲಿಮಿಟಿಂಗ್ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ ಫೋಟೋಸಿಂಥೆಟಿಕ್. ಅಂದ್ರೆ ದೇ ಕುಡ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದಿ ಫೋಟೋಸಿಂಥೆಟಿಕ್ ಅಂಡ್ ನಾನ್ ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸ್. ಅಂದ್ರ ಪ್ಲಾಂಟೇ ಒಳಗ ಒಂದಷ್ಟು ನಾನ್ ಫೋಟೋಸಿಂಥೆಟಿಕ್ ಪ್ಲಾಂಟ್ಸು ಅಥವಾ ಆರ್ಗಾನಿಸಮ್ಸು ಇದ್ವು. ಆಮೇಲೆ ಅನಿಮಲ್ಸ್ ಒಳಗ ಒಂದಷ್ಟು ಫೋಟೋಸಿಂಥೆಟಿಕ್ ಅನಿಮಲ್ಸ್ ಇದ್ವು ಅಥವಾ ಆರ್ಗಾನಿಸಮ್ಸ್ ಇದ್ವು. ಸೊ ಅಂದ್ರ ಇವ್ರು ಇದ್ರೊಳಗೂ ಕರೆಕ್ಟ್ ಆಗಿ ಡಿಸ್ಟಿಂಗ್ವಿಶ್ ಮಾಡ್ಲಿಲ್ಲ. ಸೊ ಇದು ಒಂದು ಲಿಮಿಟಿಂಗ್ ಫ್ಯಾಕ್ಟರ್ ಆಯ್ತು. ಇನ್ನ ಬಹಳಷ್ಟು ಟೈಪ್ ಆಫ್ ಅಂದ್ರೆ ಬರೀ ಪ್ಲಾಂಟ್ಸ್ ಅನಿಮಲ್ಸ್ ಅಷ್ಟನ್ನ ಇವ್ರು ಪ್ಲಾಂಟ್ಸ್ ಏನ್ ಮಾಡಿದ್ರು ಪ್ಲಾಂಟ್ ಒಳಗೆ ಹಾಕಿದ್ರು, ಅನಿಮಲ್ಸ್ ನ ಅನಿಮಲ್ ಒಳಗೆ ಹಾಕಿದ್ರು. ಬಟ್ ಕೆಲವೊಂದಿಷ್ಟು ಆರ್ಗಾನಿಸಮ್ಸ್ ಲೈಕ್ ಟೈನಿ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಫಂಗೈ ಆಗಿರ್ಬೋದು. ಸೊ ಇವ್ಕುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಲಾಂಟ್ಸಿಗೂ ಸಿಮಿಲರ್ ಆಗಂಗಿಲ್ಲ, ಅನಿಮಲ್ಸ್ ನಿಗೂ ಸಿಮಿಲರ್ ಆಗಂಗಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈ ಬ್ಯಾಕ್ಟೀರಿಯಾಸ್ ಆಗ್ಲಿ ಆಮೇಲೆ ವೈರಸ್ ಆಗ್ಲಿ ಕಣ್ಣಿಗೆ ಕಾಣಂಗಿಲ್ಲ, ಹೌದಾ? ವಿ ಕೆನಾಟ್ ಸಿ ದಮ್ ಥ್ರೂ ಅವರ್ ನೇಕ್ಡ್ ಐಸ್. ಬಟ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಹಂಗಲ್ಲ, ವಿ ಕ್ಯಾನ್ ಸಿ ದಮ್ ಥ್ರೂ ಅವರ್ ನೇಕ್ಡ್ ಐಸ್, ರೈಟ್? ಆಮೇಲೆ ಫಂಗೈ ಕೂಡ ಹಂಗ, ವಿ ಕ್ಯಾನ್ ಸಿ ದಮ್ ಬಟ್ this could not be, this hasn't have a, or this does not have a similar characteristics compared to plants and animals. So ಈ ಮೂರು ಯಾವ ಅಂದ್ರೆ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಇವು ಮೂರು ಆರ್ಗಾನಿಸಮ್ಸ್ ಪ್ಲಾಂಟ್ಸ್ ಒಳಗೂ ಫಿಟ್ ಆಗತ್ತಿರ್ಲಿಲ್ಲ, ಅನಿಮಲ್ ಒಳಗೂ ಫಿಟ್ ಆಗತ್ತಿರ್ಲಿಲ್ಲ. ಸೊ ಹಿಂಗಾಗಿ ಲಿಮಿಟಿಂಗ್ ಫ್ಯಾಕ್ಟರ್ ಆಯ್ತು. ಅಂದ್ರ ಅಷ್ಟು ಕರೆಕ್ಟ್ ಆಗಿ ಇವ್ರ ಯಾವುದೇ ತರದ ಆರ್ಗಾನಿಸಮ್ಸ್ ಡಿಸ್ಟಿಂಗ್ವಿಶ್ ಮಾಡಕ್ ಆಗ್ಲಿಲ್ಲ.
ಸೊ ಸ್ವಲ್ಪ ದಿನ ಬಿಟ್ಟ ನಂತರ RH ವಿಟೇಕರ್ ಕ್ಲಾಸಿಫಿಕೇಶನ್ ಮಾಡಿದ್ರು. ಸೊ RH ವಿಟೇಕರ್ ಅವರು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಪ್ರಪೋಸ್ ಮಾಡಿದ್ರು ಇನ್ ದ ಇಯರ್ 1969. ಅಥವಾ RH ವಿಟೇಕರ್ ಸ್ಟ್ಯಾಂಡ್ಸ್ ಫಾರ್ ರಾಬರ್ಟ್ ಹಾರ್ಡಿಂಗ್ ವಿಟೇಕರ್. ಸೊ ಇವರು ಏನೋ ಇವರ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಮಾಡತ್ತಾರಂತ ಅಂತ ಗೊತ್ತಾಯ್ತು. ಬಟ್ ಬೇಸ್ಡ್ ಆನ್ ವಾಟ್ ಫ್ಯಾಕ್ಟರ್ಸ್? ಎಸ್, ಬೇಸ್ಡ್ ಆನ್ 5 ಫ್ಯಾಕ್ಟರ್ಸ್. ಅವ್ ಯಾವ ಫ್ಯಾಕ್ಟರ್ಸ್ ಅಂದ್ರೆ ಬೇಸ್ಡ್ ಆನ್ ಸೆಲ್ ಸ್ಟ್ರಕ್ಚರ್. ಸೆಲ್ ಸ್ಟ್ರಕ್ಚರ್ ನಾವು ಕಲ್ತೇವಿ ಯೂನಿಸೆಲ್ಲರ್ ಅಂಡ್ ಮಲ್ಟಿಸೆಲ್ಲರ್ ಅಂತ ಹೇಳಿ. ಇವ್ರು ಏನ್ ಮಾಡಿದ್ರು, ಯೂನಿಸೆಲ್ಲರ್ ಮತ್ತು ಮಲ್ಟಿಸೆಲ್ಲರ್ ಆರ್ಗಾನಿಸಮ್ಸ್ ನ ಡಿಫ್ರೆಂಟ್ ಗ್ರೂಪ್ಸ್ ಒಳಗ ಇನ್ಕ್ಲೂಡ್ ಮಾಡಿದ್ರು. ಇನ್ನು ಬಾಡಿ ಆರ್ಗನೈಸೇಷನ್ ಅಂತ ಹೇಳಿ ಬಂದ್ರ ಪ್ರಾಪರ್ ಆಗಿ ಏನ್ ಬಾಡಿ ಆರ್ಗನೈಸ್ ಆಗಿರ್ತಾವ ಅಂದ್ರ ತೀರಾ ಸಿಂಪಲ್ ಆರ್ಗಾನಿಸಮ್ಸ್ ಆಗಿರ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಕಂಪೇರ್ ಮಾಡಿದ್ರೆ ಜಾಸ್ತಿ ಕಾಂಪ್ಲೆಕ್ಸ್, ಅಥವಾ ಇನ್ನೂ ಹೈ ಕಾಂಪ್ಲೆಕ್ಸ್ ಇರೋ ಆರ್ಗಾನಿಸಮ್ಸ್ ನ ಅದ್ರ ತಕ್ಕಂಗೆ ಡಿಸ್ಟಿಂಗ್ವಿಶ್ ಮಾಡಿದ್ರೆ ಅದರದ್ದೇ ಆದಂತಹ ಪರ್ಟಿಕ್ಯುಲರ್ ಗ್ರೂಪ್ ಒಳಗ ಆಡ್ ಮಾಡಿದ್ರು. ಇನ್ನು ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಪ್ರಿಪರೇಷನ್ ಆಫ್ ಫುಡ್ ಆಗಿರ್ಬೋದು, ಕನ್ಸಂಪ್ಷನ್ ಆಫ್ ಫುಡ್ ಆಗಿರ್ಬೋದು. ಸೊ ಈ ಒಂದು ಬೇಸ್ ಮೇಲೆ ಅದನ್ನು ಕೂಡ ಅವರು ಡಿಫ್ರೆಂಟ್ ಗ್ರೂಪ್ ಆಗಿ ಆರ್ಗಾನಿಸಮ್ಸ್ ನ ಬೇರೆ ಬೇರೆ ಗ್ರೂಪ್ಸ್ ಒಳಗೆ ಇನ್ಕ್ಲೂಡ್ ಮಾಡಿದ್ರು ಇನ್ ಬೇಸ್ಡ್ ಆನ್ ರೀಪ್ರೊಡಕ್ಷನ್ ಅಂಡ್ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್. ಸೊ ಈ 5 ಫ್ಯಾಕ್ಟರ್ ಮೇಲೆ ಅವರು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಪ್ರಪೋಸ್ ಮಾಡಿದ್ರು. So, what are those 5 kingdom classifications? So, first one is the Monera, then Protista, Fungi, Plantae, and Animalia. Now, first Plantae ಮತ್ತು Animalia ಅವರು ಯಾರು ಕಾರ್ಲ್ ಲಿನಿಯಸ್ ಅವರು ಮುಂಚೆನೆ ಪ್ರಪೋಸ್ ಮಾಡಿದ್ರು 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಒಳಗ. ಅದಕ್ಕೆ ಅಡಿಷನ್ ಆಗಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಒಳಗ RH ವಿಟೇಕರ್ ಅವರು ಮೊನೆರಾ, ಪ್ರೊಟಿಸ್ಟಾ ಅಂಡ್ ಫಂಗೈನ ಆಡ್ ಮಾಡಿದ್ರು. ಇನ್ನೊಂದು ಸ್ವಲ್ಪ ಸರಿಯಾಗಿ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಸ್ಟಡಿ ಮಾಡಿ ಇವರು ಇವನ್ನ ಕರೆಕ್ಟ್ ಆಗಿ ಕ್ಲಾಸಿಫೈ ಮಾಡಿದ್ರು. ಸೊ ನಾವು ಮೊನೆರಾ ಒಳಗ ತೀರಾ ಎಲ್ಲಾ ತರದ ಪ್ರೋಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ನ ಆಡ್ ಮಾಡ್ಯಾರ RH ವಿಟೇಕರ್ ಅವರು. ಏನ್ ಮಾಡ್ಯಾರ RH ವಿಟೇಕರ್ ಅವರು ಮೊನೆರಾ ಒಳಗ ಅಥವಾ ಮೊನೆರಾ ಕಿಂಗ್ಡಮ್ ಒಳಗ ಎಲ್ಲಾ ಪ್ರೋಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ನ ಆಡ್ ಮಾಡ್ಯಾರ. ಸೊ ವಾಟ್ ಇಸ್ ಮೊನೆರಾ ದೆನ್? ಸೊ ದೀಸ್ ಆರ್ ಯೂನಿಸೆಲ್ಲರ್ organisms and these are prokaryotic organisms. So unicellular organisms ಅಂದ್ರೆ one cell ಇಂದ ಪೂರ ಕಂಪ್ಲೀಟ್ ಆಗಿ ಆರ್ಗಾನಿಸಮ್ ಫಾರ್ಮ್ ಆಗಿರ್ತದೆ. ಸೊ ದಟ್ ಇಸ್ ಯೂನಿಸೆಲ್ಲರ್ ಆರ್ಗಾನಿಸಮ್ಸ್. ಅಂದ್ರೆ ಇವು ಮೊನೆರಾ ಒಳಗಿರುವಂತಹ ಬ್ಯಾಕ್ಟೀರಿಯಾ. ಸೊ ಸ್ಪೆಷಲಿ ಮೊನೆರಾ ಒಳಗ ಬ್ಯಾಕ್ಟೀರಿಯಾಸ್ ಆರ್ ದ ಸೋಲ್ ಮೆಂಬರ್ಸ್ ಆಫ್ ದಿಸ್ ಕಿಂಗ್ಡಮ್. ಅಂದ್ರೆ ನಾವು ಮೊನೆರಾ ಒಳಗ ಸ್ಪೆಷಲಿ ಬ್ಯಾಕ್ಟೀರಿಯಾಸ್ ಅನ್ನ ಇನ್ಕ್ಲೂಡ್ ಮಾಡ್ತೀವಿ. ಇದು ಸೋಲ್ ಮೆಂಬರ್ ಬ್ಯಾಕ್ಟೀರಿಯಾ. ಅಂದ್ರೆ ಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಲರ್ ಆರ್ಗಾನಿಸಮ್ಸ್, ದೇ ಆರ್ prokaryotic organisms, and we have learned that these are the oldest life forms on the earth, right? ಅಂದ್ರೆ ಇವು ಎಲ್ಲಕ್ಕಿಂತ ಅಂದ್ರೆ ಅರ್ತ್ ಫಾರ್ಮೇಶನ್ ಆದಾಗಿಂದನೂ ಹಿಡ್ಕೊಂಡು ಇಲ್ಲಿ ಮಟ್ಟನು ಬ್ಯಾಕ್ಟೀರಿಯಾಸ್ ಅದಾವ. ಅಂದ್ರೆ ನಮ್ಕಿನ ಮುಂಚೆ ಬಂದಿದ್ವು ಬ್ಯಾಕ್ಟೀರಿಯಾಸ್. ಸೊ ದೀಸ್ ಆರ್ ದಿ ಓಲ್ಡೆಸ್ಟ್ ಫಾರ್ಮ್ ಆಫ್ ಲೈಫ್ ಫಾರ್ಮ್ಸ್ ಆನ್ ದ ಅರ್ತ್. ಇನ್ನು ಇವ್ರಗಳ್ದ ನ್ಯೂಟ್ರಿಷನ್ ಅಂತ ಹೇಳಿ ಬಂದ್ರ ಆಟೋಟ್ರೋಪ್ಸ್ ಅದಾವ, ಹೆಟ್ರೋಟ್ರೋಪ್ಸ್ ಅದಾವ. ಆಟೋಟ್ರೋಪ್ಸ್ ಅಂದ್ರೆ ಏನು? ಸೊ ದಿ ಆರ್ಗಾನಿಸಮ್ಸ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ಆರ್ ದಿ ಅಂದ್ರ ಇಲ್ಲಿ ಬ್ಯಾಕ್ಟೀರಿಯಾಸ್ ತಮ್ಮ ಫುಡ್ ತಾವೇ ಪ್ರಿಪೇರ್ ಮಾಡ್ಕೋತಾವ ಥ್ರೂ ಫೋಟೋಸಿಂಥಸಿಸ್. ಆಗ ನಾವು ಹೇಳಿವಿ, ರೈಟ್? ಇನ್ನು ಹೆಟ್ರೋಟ್ರೋಪ್ ಅಂತ ಹೇಳಿ ಬಂದ್ರ ಇವು ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಫೀಡ್ ಆಗ್ತಾವ. ಸೊ ಇವನ್ನ ನಾವು ಹೆಟ್ರೋಟ್ರೋಪ್ಸ್ ಅಂತೀವಿ. ಅಂದ್ರೆ ಬ್ಯಾಕ್ಟೀರಿಯಾಸ್ ಹೇಳಿಕತ್ತೀವಿ, ನಾವು ಪ್ಲಾಂಟ್ಸ್ ಹೇಳತ್ತಿಲ್ಲ. ಬ್ಯಾಕ್ಟೀರಿಯಾ ಅಂತಂತ ಹೇಳಿ ಬಂದಾವ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ ಆಟೋಟ್ರೋಪ್ಸ್ ಇದಾವ, ತಮ್ಮ ಫುಡ್ ನ ತಾವೇ ಪ್ರಿಪೇರ್ ಮಾಡ್ಕೋತಾವ ಥ್ರೂ ಫೋಟೋಸಿಂಥಸಿಸ್. ಇನ್ನ ಹೆಟ್ರೋಟ್ರೋಪ್ಸ್ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ ಅದರ್ ಆರ್ಗಾನಿಸಮ್ಸ್ ಮೇಲೆ ಫೀಡ್ ಆಗ್ತಾವ, ಅದರಿಂದ ತಮ್ಮ ನ್ಯೂಟ್ರಿಷನ್ ನ ಇವು ಕನ್ಸ್ಯೂಮ್ ಮಾಡ್ಕೋತಾವ, ತಗೊಳ್ತಾವ. ಸೊ ಆಟೋಟ್ರೋಪ್ಸ್ ಒಳಗನ 2 ಟೈಪ್ ಬರ್ತಾವ ಮತ್ತ ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್ ಮತ್ತೆ ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸ್ ಅಂತ ಹೇಳಿ. ಸೊ ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್ ಅಂತ ಯಾವ ಅಂತಂದ್ರೆ the bacteria which prepare their own food with the help of the sunlight. Photo ಅಂತಂದ್ರೆ ಏನು? ಲೈಟ್ ಅಂತ ಹೇಳಿ ಅರ್ಥ. ಸೊ the bacteria or the organisms which prepare their own food with the help of the sunlight are known as photosynthetic autotrophs. In the second one, chemosynthetic autotrophs. So the bacteria or the organisms which prepare their food with the help of some chemicals are known as chemosynthetic autotrophs. In ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಸ್ ಅಥವಾ ಆಲ್ಮೋಸ್ಟ್ ಒಂದಿಷ್ಟು ಬ್ಯಾಕ್ಟೀರಿಯಾಸ್ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ಸ್ ಒಳಗ ಅಥವಾ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಒಳಗ
ಸರ್ವೈವ್ ಆಗುವಂತಹ ಕೆಪಾಬಿಲಿಟಿಯನ್ನ ಹೊಂದಿರ್ತಾವ. ಯಾವ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಲೈಕ್ ಹಾಟ್ ಸ್ಪ್ರಿಂಗ್ಸ್ ಆಗಿರ್ಬೋದು, ಡೆಸರ್ಟ್ಸ್ ಆಗಿರ್ಬೋದು, ಸ್ನೋ ಇರುವಂತಹ ಜಾಗದಾಗ ಆಗಿರ್ಬೋದು, ಡೀಪ್ ಓಷನ್ಸ್ ನಾಗ ಆಗಿರ್ಬೋದು, ಈ ತರ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಒಳಗ ಇವು ಸರ್ವೈವ್ ಆಗುವಂತದ್ದು ಕೆಪಾಬಲ್ ಅನ್ನ ಹೊಂದಿರ್ತಾವ. ಸೊ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಕಲಿಯೋದು ಅಂದ್ರೆ ಇಲ್ಲೇ ಬೇಸ್ಡ್ ಆನ್ ದೇರ್ ಶೇಪ್ ಅಂಡ್ ಸೈಜ್ RH ವಿಟೇಕರ್ ಅವ್ರು ಏನ್ ಮಾಡ್ಯಾರ, 4 ಕ್ಯಾಟಗರೀಸ್ ಆಗಿ ಬ್ಯಾಕ್ಟೀರಿಯಾಸ್ ನ ಕ್ಲಾಸಿಫೈ ಮಾಡ್ಯಾರ. ಸೊ ಫಸ್ಟ್ ಒನ್ ಏನು ಕಾಕಸ್, ಸೆಕೆಂಡ್ ಒನ್ ಬೆಸಿಲಸ್, ಥರ್ಡ್ ಒನ್ ವಿಬ್ರಿಯಂ ಅಂಡ್ ಫೋರ್ತ್ ಒನ್ ಸ್ಪಿರ್ಲಮ್. ಸೊ ಸ್ಪೆರಿಕಲ್ ಶೇಪ್ ಒಳಗಿರುವಂತಹ ಬ್ಯಾಕ್ಟೀರಿಯಾನ ಇವರು ಕಾಕಸ್ ಅಂತ ಹೇಳಿ ಕರೆದ್ರ. ಅದ್ರದ್ದು ಪ್ಲೂರಲ್ ಫಾರ್ಮ್ ಕಾಕೈ. ಇನ್ನು ರಾಡ್ ಶೇಪ್ ಒಳಗಿರುವಂತಹ ಅಥವಾ ಸಿಲಿಂಡ್ರಿಕಲ್ ಶೇಪ್ ಒಳಗಿರುವಂತಹ ಬ್ಯಾಕ್ಟೀರಿಯಾಸ್ ನ ಇವರು ಬೆಸಿಲಸ್ ಅಂತ ಹೇಳಿ ಕರೆದ್ರ. ಇನ್ನ ಕಾಮಾ ಶೇಪ್ಡ್ ಒಳಗಿರುವಂತಹ ಅಂದ್ರೆ ಈ ತರ ಕಾಮಾ ಶೇಪ್ ಏನ್ ಇರ್ತೈತಲ್ಲ ಹಿಂಗ, ಸೊ ಈ ತರ ಕಾಮಾ ಶೇಪ್ಡ್ ಇರುವಂತಹ ಬ್ಯಾಕ್ಟೀರಿಯಾಸ್ ನ ಇವರು ವಿಬ್ರಿಯಂ ಅಂತ ಹೇಳಿ ಕರೆದ್ರ. ಇನ್ನು ಸ್ಪೈರಲ್ ಶೇಪ್ಡ್ ಇರುವಂತಹ ಬ್ಯಾಕ್ಟೀರಿಯಾಸ್ ನ ಇವರು ಸ್ಪಿರ್ಲಮ್ ಅಂತ ಹೇಳಿ ಕರೆದ್ರ. ಸ್ಪೈರಲ್ ಅಂದ್ರೆ ಈ ತರ ಇರ್ತಾವ ಒಂದಷ್ಟು, ರೈಟ್? ಅಂದ್ರೆ ನೀವು ಪೆನ್ನಿಂಗ್ ಇದ್ರೊಳಗ ಒಂದ್ ಸ್ಪ್ರಿಂಗ್ ನೋಡಿರ್ತೀರಿ, ಆ ಸ್ಪ್ರಿಂಗ್ ಸ್ಪೈರಲ್ ಶೇಪ್ ಆಗಿರುತ್ತ. ಸೊ ಸ್ಪೈರಲ್ ಶೇಪ್ ಒಳಗಿರುವಂತಹ ಬ್ಯಾಕ್ಟೀರಿಯಾಸ್ ನ ಇವರು ಸ್ಪೈರಲಮ್ ಹೇಳಿ ಕರೆದ್ರ. ಇನ್ನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾಸ್ ನ ನಾವು ಕಲಿಯೋಣಂತ. ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ಯೋರ್ ಟೆಕ್ಸ್ಟ್ ಬುಕ್ಸ್? ದೇ ಆರ್ ಆರ್ಕಿಬ್ಯಾಕ್ಟೀರಿಯಾ, ಯುಬ್ಯಾಕ್ಟೀರಿಯಾ ಅಂಡ್ ಮೈಕೋಪ್ಲಾಸ್ಮಾ. So what are these archaebacteria, eubacteria and mycoplasma? Let's learn it. So archaebacteria, archae ಅಂತಂದ್ರೆ ಏನಂತಾರೆ, ancient ಅಂತ ಹೇಳಿ ಅರ್ಥ. So these are the ancient bacteria which are present on the earth. ಅಂದ್ರೆ ಮುಂಚೆ ಕಾಲದಿಂದ ನಾವು ನಮ್ಗಿಂತಾನು ಮುಂಚೆ ಫಸ್ಟ್ ಫಾರ್ಮ್ ಆಗಿದ್ದೀವೇನೋ ಆರ್ಕಿಬ್ಯಾಕ್ಟೀರಿಯಾ. ಆಮೇಲೆ ಇದ್ರದ್ದು ಸ್ಪೆಷಾಲಿಟಿ ಏನಪ್ಪಾ ಆರ್ಕಿಬ್ಯಾಕ್ಟೀರಿಯಾದ ಅಂತಂತಂದ್ರೆ, they have a rigid cell wall, strong cell wall. So ಇವ್ರ ಕಡೆ rigid cell wall ಅಥವಾ strong cell wall ಇರೋ ಕಾರಣದಿಂದ they can survive in high salt concentrations, next high temperature and in marshy areas. So ಇವ್ರ cell wall ಯಾಕೆ rigid ಆಗಿರ್ತೈತಿ ಅಂತಂತಂದ್ರ, ಇವ್ರ cell wall ಒಳಗ ಮ್ಯೂರಮಿಕ್ ಆಸಿಡ್ ಅನ್ನೋದು ಒಂದು ಆಸಿಡ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ದ ಮ್ಯೂರಮಿಕ್ ಆಸಿಡ್ ದೇರ್ ಸೆಲ್ ವಾಲ್ ಇಸ್ ವೆರಿ ರಿಜಿಡ್, ವೆರಿ ಸ್ಟ್ರಾಂಗ್. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ದಿಸ್ ರಿಜಿಡ್ ಸೆಲ್ ವಾಲ್, ದಿ ಬ್ಯಾಕ್ಟೀರಿಯಾಸ್ ವಿಚ್ ಕ್ಯಾನ್ ಸರ್ವೈವ್ ಇನ್ ದಿ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ಸ್ are known as halophiles. I mean the organisms or the bacteria which can survive in high salt concentrations. ಜಾಸ್ತಿ ಉಪ್ಪು ಕಾನ್ಸಂಟ್ರೇಷನ್ ಎಲ್ಲಿ ಇರ್ತದಲ್ಲ ಅಲ್ಲಿ ಬೆಳೆಯುವಂತಹ ಅಥವಾ ಸರ್ವೈವ್ ಆಗುವಂತಹ ಕೆಪಾಬಿಲಿಟಿ ಈ ಒಂದು ಬ್ಯಾಕ್ಟೀರಿಯಾಸ್ ಒಳಗಿರುತ್ತ. ಈ ಒಂದು ಕಾರಣಕ್ಕ ಇವಕ್ಕ ಹ್ಯಾಲೋಫೈಲ್ಸ್ ಅಂತಾರ. ಸೊ ಹ್ಯಾಲೋ ಅಂತಂದ್ರ ಸಾಲ್ಟ್ ಅಂತ ಹೇಳಿ ಅರ್ಥ. ಇನ್ನು ಫೈಲ್ಸ್ ಅಂತ ಹೇಳಿ ಅಂತಂದ್ರ ಲವಿಂಗ್ ಅಂತ ಹೇಳಿ ಅರ್ಥ. ಸೊ ದೀಸ್ ಬ್ಯಾಕ್ಟೀರಿಯಾಸ್ ಆರ್ ಸಾಲ್ಟ್ ಲವಿಂಗ್ ಆರ್ಗಾನಿಸಮ್ಸ್. ಸೊ ಈ ಸಾಲ್ಟ್ ಲವಿಂಗ್ ಆರ್ಗಾನಿಸಮ್ಸ್ ಏನಿದಾವಲ್ಲ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ಒಳಗ ಸರ್ವೈವ್ ಆಗ್ತಾವ. ದಟ್ಸ್ ವೈ ದೇ ಆರ್ ನೋನ್ ಆಸ್ ಹ್ಯಾಲೋಫೈಲ್ಸ್. ಇನ್ನ ಥರ್ಮೋ ಅಂತಂದ್ರೆ ನಮಗ್ ಗೊತ್ತೈತಿ ಟೆಂಪರೇಚರ್ ಅಂತಂತ ಹೇಳಿ ಅರ್ಥ. ಫೈಲ್ ಅಂತಂದ್ರ ವಿ ಹ್ಯಾವ್ ಲರ್ನ್ ದಟ್ ಲವ್ ಅಂತಂತ ಅರ್ಥ. ಸೊ ದಿ ಆರ್ಗಾನಿಸಮ್ಸ್ ವಿಚ್ ಆರ್ temperature loving or heat loving organisms, so which can survive in the high temperature. So the bacteria or the organisms which can survive in high temperature are known as thermophiles. In thirdly, marshy areas ಒಳಗ ಯಾವ ಆರ್ಗಾನಿಸಮ್ಸ್ ಅಥವಾ ಯಾವ ಬ್ಯಾಕ್ಟೀರಿಯಾಸ್ ಸರ್ವೈವ್ ಆಗುವಂತ ಕೆಪಾಬಿಲಿಟಿ ಅನ್ನ ಹೊಂದಿರ್ತಾವ. ಮಾರ್ಶಿ ಏರಿಯಾಸ್ ಅಂದ್ರೆ ಏನು, ಲೈಕ್ ಅಲ್ಲಿ ಕಂಪ್ಲೀಟ್ ಆಗಿ ಆಕ್ಸಿಜನ್ ಲ್ಯಾಕ್ ಆಗಿರತ್ತ, ಅಲ್ಲೇ ಆಕ್ಸಿಜನ್ ಇರಂಗಿಲ್ಲ. ಅಂತ ಪ್ಲೇಸಸ್ ಒಳಗೆ ಈ ಒಂದು ಆರ್ಗಾನಿಸಮ್ಸ್ ಆಗ್ಲಿ ಬ್ಯಾಕ್ಟೀರಿಯಾಸ್ ಆಗ್ಲಿ ಬೆಳೆಯುವಂತಹ ಕೆಪಾಬಿಲಿಟಿಯನ್ನ ಹೊಂದಿರ್ತಾವ. ಸೊ ದೇ ಆರ್ ನೋನ್ ಆಸ್ ಮೆಥಾನಜಮ್ಸ್. ಸೊ ಹ್ಯಾಲೋಫೈಲ್ಸ್ ಗೆ ಎಕ್ಸಾಂಪಲ್ ಆಗಿ ನಾವು ಹ್ಯಾಲೋ ಬ್ಯಾಕ್ಟೀರಿಯಂ ಆಗಿ ತಗೋಬಹುದು. ಇನ್ನ ಥರ್ಮೋಫೈಲ್ಸ್ ಗೆ ನಾವು ಎಕ್ಸಾಂಪಲ್ ಆಗಿ ಥರ್ಮೋಪ್ಲಾಸಮ್ಸ್ ಆಗಿ ತಗೋಬಹುದು. ಇನ್ ಲಾಸ್ಟ್ಲಿ ಮೆಥಾನಜಮ್ಸ್ ಗೆ ಎಕ್ಸಾಂಪಲ್ ಆಗಿ ಮೆಥಾನೋಕಾಕಸ್ ಅಂತ ಹೇಳಿ ತಗೋಬಹುದು. ಸೊ ಇದ್ರದ್ದು ನ್ಯೂಟ್ರಿಷನ್ ಅಂತ ಹೇಳಿ ಬಂದ್ರ ಆರ್ಕೆ ಬ್ಯಾಕ್ಟೀರಿಯಾಗ ಇವು ಹೆಟ್ರೋಟ್ರೋಪ್ಸ್ ಆಗಿರ್ತಾವ. ಅಂದ್ರ they cannot prepare their own food but they depend on other organisms for their food. ಇನ್ನು ಕೀಮೋಟೋಟ್ರೋಪ್ಸ್ ಆಗಿರ್ತಾವ ಕೆಲವೊಂದಿಷ್ಟು. ಕೀಮೋಟೋಟ್ರೋಪ್ಸ್ ಅಂತಂದ್ರೆ ಏನ ನಾವು ಆಗಲ್ ಕಲ್ತ್ವಿ. ದಿ ಆರ್ಗಾನಿಸಮ್ಸ್
or the bacteria which prepare their own food by the help of chemicals, right? ಇನ್ನು ನೆಕ್ಸ್ಟ್ ಯು ಬ್ಯಾಕ್ಟೀರಿಯಾ. ಸೊ ಯು ಅಂತಂತಂದ್ರೆ ಟ್ರೂ ಅಂತ ಹೇಳಂತ. ಸೊ ದಿ ಬ್ಯಾಕ್ಟೀರಿಯಾಸ್ ವಿಚ್ ಆರ್ ಟ್ರೂಲಿ ಎಕ್ಸಿಸ್ಟಿಂಗ್ ಆನ್ ದ ಅರ್ತ್ ಆರ್ ನೋನ್ ಆಸ್ ಯು ಬ್ಯಾಕ್ಟೀರಿಯಾಸ್. ಸೊ ಇವು ಕೂಡ ರಿಜಿಡ್ ಸೆಲ್ ವಾಲ್ ಅನ್ನ ಹೊಂದಿರ್ತಾವ. ಆಮೇಲೆ ಇವು ಕುರ್ಗಳ ಕಡೆ ಈ ಒಂದು ಫ್ಲಾಜೆಲ್ಲಮ್ ಇರುತ್ತ. ಇನ್ನು ಇವು ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್ ಆಗಿರ್ತಾವ ಕೆಲವೊಂದಿಷ್ಟು. ಆಮೇಲೆ ಕಿಮೋಸಿಂಥೆಟಿಕ್ ಆಟೋಟ್ರೋಪ್ಸ್ ಆಗಿರ್ತಾವ. ಇನ್ನ ಹೆಟ್ರೋಟ್ರೋಪ್ಸ್ ಕೂಡ ಆಗಿರ್ತಾವ. ಸೊ ನ್ಯೂಟ್ರಿಷನ್ ಅಂತ ಹೇಳಿ ಬಂದಾಗ ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್ ಗೆ ಎಕ್ಸಾಂಪಲ್ ಆಗಿ ನಾವು ಸೈನೋಬ್ಯಾಕ್ಟೀರಿಯಾನ ಹೇಳ್ಬಹುದು. ಸೊ ಸೈನೋಬ್ಯಾಕ್ಟೀರಿಯಾ ಯಾಕಪ್ಪ ಅಂತಂದ್ರೆ ಇದೊಂದು ಆಲ್ಗೆ, ಬಟ್ ಇವು ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳಿ ಕೂಡ ನಾವು ಕರಿತೇವಿ ಸೈನೋಬ್ಯಾಕ್ಟೀರಿಯಾಗ. ಆಮೇಲೆ ಇವು ಕ್ಲೋರೋಫಿಲ್ ಅನ್ನ ಹೊಂದಿರ್ತಾವ ಸೈನೋಬ್ಯಾಕ್ಟೀರಿಯಾನ. ಆಮೇಲೆ ಇನ್ ಸೆಕೆಂಡ್ ಒನ್ ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸ್. So, you chemosynthetic autotrophs they can prepare their own food with the help of the chemicals such as nitrate, nitrites and ammonia. And these cyanobacteria play a great role in recycling nutrients, or these bacteria can play a great role in recycling of nutrients like nitrogen, phosphorus, iron and sulfur. And lastly, heterotrophs. Heterotrophs two types ಆಗಿ ಡಿವೈಡ್ ಆಗಿರ್ತಾವ, as a decomposers and as a parasites. So what is decomposers? So these are the organisms which can obtain their nutrition from the dead and decaying organisms by decomposing them. ಅಂದ್ರೆ ಇವು ಕೆಲವೊಂದಿಷ್ಟು ಅಂದ್ರೆ ಫಾರ್ ಎಕ್ಸಾಂಪಲ್ ತಗೋರಿ, ಯಾವ್ದಾದ್ರು ಒಂದು ಪ್ರಾಣಿ ಸತ್ತಿರ್ತದ. ಸೊ ಅವನ್ನ ಡಿಕಂಪೋಸ್ ಮಾಡೋದ್ರ ಮೂಲಕ ತಮ್ಮ ಒಂದು ನ್ಯೂಟ್ರಿಷನ್ ನ ತಗೊಳ್ತಾವ, ಕನ್ಸ್ಯೂಮ್ ಮಾಡ್ಕೊಳ್ತಾವ. ಸೊ ಇವನ್ನ ನಾವು ಡಿಕಂಪೋಸರ್ಸ್ ಅಂತೀವಿ. ಇನ್ನು ಪ್ಯಾರಾಸೈಟ್ಸ್ ಅಂತಂದ್ರೆ ಏನು? ಇವು ಆರ್ಗಾನಿಸಮ್ ಇನ್ಸೈಡ್ ಪ್ರೆಸೆಂಟ್ ಇರ್ತಾವ, ಆಮೇಲೆ ಅದು ಅಲ್ಲೇ ಇದ್ದು ನ್ಯೂಟ್ರಿಷನ್ ಅನ್ನ ತಗೊಳ್ತಾವ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹ್ಯೂಮನ್ ಗಟ್ ಒಳಗ ಒಂದಷ್ಟು ಬ್ಯಾಕ್ಟೀರಿಯಾಸ್ ಇರ್ತಾವ, ಒಳ್ಳೆ ಬ್ಯಾಕ್ಟೀರಿಯಾಸ್, ಗುಡ್ ಬ್ಯಾಕ್ಟೀರಿಯಾಸ್. ವಿ ನೋ ದಟ್ ಬ್ಯಾಕ್ಟೀರಿಯಾಸ್ ಒಳಗ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಇರ್ತಾವ ಮತ್ತೆ ಗುಡ್ ಬ್ಯಾಕ್ಟೀರಿಯಾಸ್ ಇರ್ತಾವ. ಸೊ ನಮ್ ಒಂದು ಹ್ಯೂಮನ್ ಗಟ್ ಒಳಗ ಕೆಲವೊಂದಿಷ್ಟು ಗುಡ್ ಬ್ಯಾಕ್ಟೀರಿಯಾ ನಮ್ ಡೈಜೆಷನ್ ಗೆ ಹೆಲ್ಪ್ ಮಾಡುತ್ತ. ಸೊ ನಮ್ ಡೈಜೆಷನ್ ಗೆ ಹೆಲ್ಪ್ ಮಾಡೋದ್ರ ಮುಖಾಂತರ ಅವಕ್ಕೂ ಕೂಡ ನ್ಯೂಟ್ರಿಷನ್ ಆಗಿ ಸಿಗುತ್ತ, ರೈಟ್? ನಮ್ಗೆ ಡೈಜೆಷನ್ ಮಾಡಕ್ ಹೆಲ್ಪ್ ಮಾಡ್ತಾವ, ಅಂದ್ರೆ ನಮ್ಗೆ ಡೈಜೆಷನ್ ಆಗುತ್ತ, ಅವಕ್ಕ ಅದ್ರ ಡೈಜೆಷನ್ ಮಾಡೋದ್ರ ಮುಖಾಂತರ ಅವ್ಕ ನ್ಯೂಟ್ರಿಷನ್ ಪ್ರೊವೈಡ್ ಆಗುತ್ತ. ಸೊ ಬೋತ್ ಮ್ಯೂಚುವಲ್ ಆಗಿ ಇಬ್ಬರಿಗೂ ಬೆನಿಫಿಟ್ ಅದ, ನಮಗೆ ಹ್ಯೂಮನ್ಸ್ಗೂ ಬೆನಿಫಿಟ್ ಅದ, ಆ ಬ್ಯಾಕ್ಟೀರಿಯಾಸ್ಗೂ ಬೆನಿಫಿಟ್ ಅದ. ಸೊ ಇಲ್ಲೇ ನಾವು ಸಿಂಬಯೋಟಿಕ್ ರಿಲೇಶನ್ಶಿಪ್ ನ ನೋಡ್ಬೋದು ಗುಡ್ ಬ್ಯಾಕ್ಟೀರಿಯಾ ಮತ್ತು ಹ್ಯೂಮನ್ ಒಳಗ. ಇನ್ನು ಗುಡ್ ಬ್ಯಾಕ್ಟೀರಿಯಾ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ ಲೈಕ್ ಲ್ಯಾಕ್ಟೋಬೆಸಿಲಸ್ ಅಂತಹ ಒಂದು ಗುಡ್ ಬ್ಯಾಕ್ಟೀರಿಯಾ ಕರ್ಡ್ಲಿಂಗ್ ಆಫ್ ಮಿಲ್ಕ್ ಒಳಗ ಹೆಲ್ಪ್ ಆಗುತ್ತ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಮ ಅಮ್ಮ ಆಗಿರ್ಬೋದು ರಾತ್ರಿ ಹೊತ್ತೊಳಗ ಹಾಲಿಗೆ ಒಂದು ಹೆಪ್ ಹಚ್ತಾರ, ರೈಟ್? ಒಂದ್ ಸ್ಪೂನ್ ಆಫ್ ಮೊಸರು ಆಡ್ ಮಾಡ್ತಾರ. ಮಾರ್ನಿಂಗ್ ಅನ್ನೋ ಅಷ್ಟ್ರೊಳಗ ಅದು ಮೊಸರು ಆಗಿರ್ತದ. ಯಾಕಪ್ಪ ಅಂತಂದ್ರೆ ಈ ಆಕ್ಷನ್ ಆಗೋಕ್ ಕಾರಣ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಹಾಲ್ನ ಕರ್ಡ್ಲಿಂಗ್ ಆಗಕ್ ಹೆಲ್ಪ್ ಮಾಡುತ್ತ. ಇನ್ನ ಪ್ರೊಡಕ್ಷನ್ ಆಫ್ ಆಂಟಿಬಯೋಟಿಕ್ಸ್ ಒಳಗೂ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡ್ತಾವ. ಇನ್ನ ಫಿಕ್ಸಿಂಗ್ ನೈಟ್ರೋಜನ್ ಇನ್ ಲೆಗ್ಯೂಮ್ ರೂಟ್ಸ್ ಅಂತಂದ್ರ ನೀವು ಕಲ್ತಿರಿ ನಿಮ್ ಪ್ರೀವಿಯಸ್ ಇಯರ್ಸ್ ಅಥವಾ ಪ್ರೀವಿಯಸ್ ಕ್ಲಾಸಸ್ ಒಳಗ ದಟ್ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಅದ ಲೆಗ್ಯೂಮಿನಸ್ ಪ್ಲಾಂಟ್ಸ್ ಆಗಿರುವಂತಹ ಒಂದಷ್ಟು ರೂಟ್ ನಾಡ್ಯೂಲ್ಸ್ ಒಳಗ ಇವು ಪ್ರೆಸೆಂಟ್ ಇರ್ತಾವ. ಸೊ ಇವು ನೈಟ್ರೋಜನ್ ಫಿಕ್ಸೇಷನ್ ಒಳಗ ಹೆಲ್ಪ್ ಮಾಡ್ತಾವ. ಅಟ್ಮಾಸ್ಫಿಯರ್ ಇಂದ ನೈಟ್ರೋಜನ್ ನ ಸಿಂಪಲ್ ಫಾರ್ಮ್ಸ್ ಒಳಗ ಪ್ಲಾಂಟ್ಸ್ ಗೆ ಅವೈಲೇಬಲ್ ಮಾಡಿ ನೈಟ್ರೋಜನ್ ಫಿಕ್ಸೇಷನ್ ಆಗಕ್ ಹೆಲ್ಪ್ ಮಾಡ್ತಾವ. ಇನ್ನ ವಿ ಲರ್ನ್ ಸಮ್ ಆಫ್ ದ ಗುಡ್ ಬ್ಯಾಕ್ಟೀರಿಯಾಸ್. ಇವು ಕರ್ಡ್ಲಿಂಗ್ ಒಳಗೆ ಹೆಲ್ಪ್ ಮಾಡ್ತಾವಂತ, ಆಂಟಿಬಯೋಟಿಕ್ಸ್ ಪ್ರೊಡಕ್ಷನ್ ಒಳಗೆ ಹೆಲ್ಪ್ ಮಾಡ್ತಾವಂತ, ಇನ್ನ ನೈಟ್ರೋಜನ್ ಫಿಕ್ಸೇಷನ್ ಆಗಕ್ ಹೆಲ್ಪ್ ಮಾಡ್ತಾವಂತ. ಆಗ ಒಂದಷ್ಟು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅನ್ನು ನಾವು ಕಲಿಯೋಣಂತ. ಯಾವು? ಕೆಲವೊಂದಿಷ್ಟು ಪ್ಯಾಥೋಜನ್ಸ್ ಆಗಿರ್ತಾವ ಬ್ಯಾಕ್ಟೀರಿಯಾ. ಸೊ ದೀಸ್ ಕ್ಯಾನ್ ಡ್ಯಾಮೇಜ್ ದ ಕ್ರಾಪ್ಸ್, human health, as well as they can cause diseases to some of the pets and animals. So they can form cholera, typhoid, tetanus and citrus canker. Okay, so cholera, typhoid. So typhoid ಅನ್ನ ಕಾಸ್ ಮಾಡುವಂತಹ ಬ್ಯಾಕ್ಟೀರಿಯಾ ಸ್ಯಾಲ್ಮೋನೆಲ್ಲಾ ಟೈಫಿ. ಓಕೆ, ಇನ್ನು ಟಿಟಾನಸ್ ಇವು ಮೂರು ಅನಿಮಲ್ಸ್ ಒಳಗೆ ಕಾಸ್ ಆದ್ರೆ, ಸಿಟ್ರಸ್ ಕ್ಯಾಂಕರ್ ಅನ್ನೋದು ಪ್ಲಾಂಟ್ ಒಳಗೆ ಕಾಸ್ ಆಗುತ್ತೆ, ಸ್ಪೆಷಲಿ ಇನ್ ದ ಲೆಮನ್. ಸೊ ಲೆಮನ್ ಲೀಫ್ ಮೇಲೆ ಅಥವಾ ಲೆಮನ್ ಹಣ್ಣಿನ ಮೇಲೆ ಒಂದು ಬ್ರೌನ್ ಸ್ಪಾಟ್ ಅಥವಾ ಬ್ರೌನ್ ಲೆಜೆಂಡ್ಸ್ ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಟ್ ಇಸ್ ನಥಿಂಗ್ ಬಟ್ ದ ಸಿಟ್ರಸ್ ಕ್ಯಾಂಕರ್. ಸಿಟ್ರಸ್ ಮೀನ್ಸ್ ಲೆಮನ್. ಸೊ ಸಿಟ್ರಸ್ ಕ್ಯಾಂಕರ್ ಮೇಲೆ ನೀವು ಒಂದಷ್ಟು
ಸ್ಪಾಟ್ಸ್ ನ ಅಬ್ಸರ್ವ್ ಮಾಡಬಹುದು. ದಟ್ ಇಸ್ ನಥಿಂಗ್ ಬಟ್ ದ ಸಿಟ್ರಸ್ ಕ್ಯಾಂಕರ್. ಅಂಡ್ ಇದನ್ನ ಕಾಸ್ ಮಾಡುವಂತಹ ಬ್ಯಾಕ್ಟೀರಿಯಾ ಕ್ಸಾಂಥೋಮೋನಾಸ್. ಇಷ್ಟು ಮಟ್ಟ ನಾವು ಯು ಬ್ಯಾಕ್ಟೀರಿಯಾನು ಕಲ್ತ್ವಿ, ಇನ್ನ ಆರ್ಕೆ ಬ್ಯಾಕ್ಟೀರಿಯಾನು ಕಲ್ತ್ವಿ. ಸೊ ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್ ಒಳಗೆ ಎಕ್ಸಾಂಪಲ್ ಆಗಿ ಬಂದಿದ್ದು ಸೈನೋಬ್ಯಾಕ್ಟೀರಿಯಾ. ದೆನ್ ವಾಟ್ ಇಸ್ ಸೈನೋಬ್ಯಾಕ್ಟೀರಿಯಾ? ಇವು ಸೈನೋಬ್ಯಾಕ್ಟೀರಿಯಾ ಆಕ್ಚುಲಿ ಬ್ಲೂ ಒಳಗಿರ್ತಾವ. ಸೊ ಸೈನೋ ಮೀನ್ಸ್ ಬ್ಲೂ, ರೈಟ್? ಸೊ ದಿಸ್ ಸೈನೋ ಮೀನ್ಸ್ ಬ್ಲೂ. ಬಟ್ ಇವ ಮೈಕ್ರೋಸ್ಕೋಪ್ ಒಳಗೆ ಅಬ್ಸರ್ವ್ ಮಾಡ್ತಾವ, ಗ್ರೀನ್ ಆಗಿ ಕಾಣ್ತಾವ. ಸೊ ದೇ ಆರ್ ನೋನ್ ಎಸ್ ಬ್ಲೂ ಗ್ರೀನ್ ಆಲ್ಗೇಸ್. ಅಂಡ್ ಇನ್ನೂ ಒಂದ್ ಏನಪ್ಪಾ ರೀಸನ್ ಇವಕ್ಕ ಬ್ಲೂ ಗ್ರೀನ್ ಆಲ್ಗೇಸ್ ಅಂತ ಹೇಳಿ ಕರಿತೀವಿ ಅನ್ನಕ್ ರೀಸನ್, ದೇ ಹ್ಯಾವ್ ಅ ಕ್ಲೋರೋಫಿಲ್ ಅಂಡ್ ದೇ ಆರ್ ಏಬಲ್ ಟು ಪರ್ಫಾರ್ಮ್ ಫೋಟೋಸಿಂಥಸಿಸ್. ಸೊ ಈ ಒಂದು ಕಾರಣಕ್ಕ ಇವನ್ನ ನಾವು ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳಿ ಕರಿತೇವಿ. ಸೊ ಇಲ್ಲೇನೋ ನಾವೇನ್ ಹೇಳಿದ್ವಿ, ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗ್ತೈತಿ ಸೈನೋಬ್ಯಾಕ್ಟೀರಿಯಾ ಒಳಗ ಅಂತ ಹೇಳಿದ್ವಿ. ಸೊ ಫೋಟೋಸಿಂಥಸಿಸ್ ಆಗುವಾಗ ವಿ ಹ್ಯಾವ್ ಲರ್ನ್ ದಟ್ ಕಾರ್ಬನ್ ಡೈಆಕ್ಸೈಡ್ ನ ಇಂಟೇಕ್ ಮಾಡ್ಕೊಂಡು ಆಕ್ಸಿಜನ್ ನ ಅಟ್ಮಾಸ್ಫಿಯರ್ಗೆ ಇವು ಬಿಡ್ತಾವ. ಸೊ ಅಂತಂದ್ರ ಆಕ್ಸಿಜನ್ ನ ಇದು ಹೆಂಗ ಲೈಕ್ ಟ್ರಾನ್ಸ್ಫರ್ ಮಾಡ್ಕೋ ಹೊರಗೆ ಬಿಟ್ಟು ಅಟ್ಮಾಸ್ಫಿಯರ್ಗೆ, ಈ ಒಂದು ಪ್ರೊಸೆಸ್ ಇಂದ ಎನ್ವಿರಾನ್ಮೆಂಟ್ ಒಳಗ ಅಥವಾ ಅಟ್ಮಾಸ್ಫಿಯರ್ ಒಳಗ ಆಕ್ಸಿಜನ್ ಲೆವೆಲ್ ಹೆಚ್ಚಾಗತ್ತ, ರೈಟ್? ಸೊ ಆಕ್ಸಿಜನ್ ಲೆವೆಲ್ ಹೆಚ್ಚಾದಾಗ ಇವು ಆಕ್ಸಿಜನ್ ನ ಎನ್ರಿಚ್ ಮಾಡ್ತಾವ ಅಟ್ಮಾಸ್ಫಿಯರ್, ಅಂಡ್ ಅದು ನಮಗೂ ಕೂಡ ಒಳ್ಳೇದು, ಬಿಕಾಸ್ ವಿ ಟೇಕ್ ಆಕ್ಸಿಜನ್ ಅಂಡ್ ಲಿವ್ ಕಾರ್ಬನ್ ಡೈಆಕ್ಸೈಡ್, ರೈಟ್? ಸೊ ಈ ಒಂದು ಕಾರಣದಿಂದ ಸೈನೋಬ್ಯಾಕ್ಟೀರಿಯಾ ಆರ್ ವೆರಿ ಇಂಪಾರ್ಟೆಂಟ್. ಅಂಡ್ ದೀಸ್ ಆರ್ ಯೂನಿಸೆಲ್ಯುಲರ್, ಅಂದ್ರೆ ಒಂದು ಸಿಲಿಂಡ ಆಗೈತಿ ಪೂರ್ತಿ ಕಂಪ್ಲೀಟ್ ಆರ್ಗನಿಸಮ್. ಸೊ ದಟ್ಸ್ ವೈ ದೇ ಆರ್ ನೋನ್ ಆಸ್ ಯೂನಿಸೆಲ್ಯುಲರ್. ಅಂಡ್ ದೇ ಆರ್ colonial. So they may be colonial form or in the filamentous form. Example, nostoc. So idu nostoc, it is a filamentous organism. And you fresh water ಆಗಿರ್ಬೋದು ಅಥವಾ ಮರೈನ್ ವಾಟರ್ ಒಳಗ ಇರ್ತಾವ, ಅಥವಾ ಇವು ಟೆರೆಸ್ಟ್ರಿಯಲ್ ಕೂಡ ಆರ್ಗಾನಿಸಮ್ಸ್ ಆಗಿರ್ತಾವ. ಅಂದ್ರೆ ಟೆರೆಸ್ಟ್ರಿಯಲ್ ಮೇಲೂ ಕಂಡು ಬರ್ತಾವ, ಕೆಲವೊಂದಿಷ್ಟು ಫ್ರೆಶ್ ವಾಟರ್ ಒಳಗ ಆರ್ಗಾನಿಸಮ್ಸ್ ಆಗಿರ್ತಾವ, ಇನ್ ಕೆಲವೊಂದಿಷ್ಟು ಮರೈನ್ ಆರ್ಗಾನಿಸಮ್ಸ್ ಆಗಿರ್ತಾವ. ಸೊ ಇವೇನ್ ಕಾಲನೀಸ್ ಅಂತ, ಫಾರ್ ಎಕ್ಸಾಂಪಲ್ ನಾವ್ ಇದೇನ್ ನಾಸ್ಟಾಕ್ ನೋಡತ್ತೇವಲ್ಲ, ಇದ್ರ ಸುತ್ತಲೂ ನಾವು ವಿ ಕ್ಯಾನ್ ಸಿ ಮ್ಯೂಸಿಲಾಜಿನಸ್ ಶೀತ್, ರೈಟ್? ಇಟ್ ಈಸ್ ಯೂಸ್ಡ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ಇಟ್ಸ್ ಬಾಡಿ. ಸೊ ಇದು ಪ್ರೆಸೆಂಟ್ ಇರುತ್ತಾ. ಸೊ ದಿ ಕಾಲನೀಸ್, each of these cells are known as colonies. ಇಷ್ಟು ಸೇರಿ ಕಾಲನೀಸ್ ಆಗಿ, so they are surrounded by the gelatinous sheath or mucilaginous sheath for their protection purpose. ಇನ್ನು ದೇ ಆಫ್ಟನ್ ಫಾರ್ಮ್ ಬ್ಲೂಮ್ಸ್. ನಾವು ನೋಡಿರ್ತೀವಿ ಕೆಲವೊಂದಿಷ್ಟು ನೀರೊಳಗ ಈ ರೀತಿ ಗ್ರೀನ್ ಆಗಿ ಪಾಚಿ ಕಟ್ಟಿರ್ತದ. ಈ ಯಾಕೆ ಪಾಚಿ ಕಟ್ಟದ? ಯಾಕಂದ್ರೆ ಪೊಲ್ಯೂಟೆಡ್ ಆಗಿರುವಂತಹ ಏರಿಯಾಸ್ ಆಗ ಇವು ಸೈನೋಬ್ಯಾಕ್ಟೀರಿಯಾಸ್ ವೈಡ್ ಆಗಿ ಬೆಳೆದು ಬ್ಲೂಮ್ಸ್ ಅನ್ನ ಫಾರ್ಮ್ ಮಾಡ್ತಾವ. ಅಂಡ್ ಇವು ನಾಸ್ಟಾಕ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಹೆಡ್ರೋಸಿಸ್ಟ್. ಇದೇನ್ ಹೆಡ್ರೋಸಿಸ್ಟ್ ಐತಲ್ಲ, ಈ ಹೆಡ್ರೋಸಿಸ್ಟ್ ಅನ್ನೋ ಒಂದು ಸ್ಪೆಷಲೈಸ್ಡ್ ಸೆಲ್ ಅನ್ನ ಹೊಂದಿರ್ತಾವ. ಇದ್ ಯಾಕೆ ಹೆಲ್ಪ್? ಇಟ್ ಹೆಲ್ಪ್ಸ್ ಇನ್ ಕ್ಯಾರೀಸ್ ಔಟ್ ದಿ ನೈಟ್ರೋಜನ್ ಫಿಕ್ಸೇಷನ್. ಅಂದ್ರ ಇವು ನೈಟ್ರೋಜನ್ ಫಿಕ್ಸೇಷನ್ ಪ್ರೊಸೆಸ್ ಕ್ಯಾರಿ ಮಾಡಕ ಹೆಲ್ಪ್ ಆಗ್ತಾವ ಈ ಒಂದು ಹೆಡ್ರೋಸಿಸ್ಟ್. So mycoplasma, what do you mean by mycoplasma? So these are the organisms which lack cell wall. Yes, ಯುಕುರ್ಗಳ ಕಡೆ ಸೆಲ್ ವಾಲ್ ಇರಂಗಿಲ್ಲ, ಕಂಪ್ಲೀಟ್ ಆಗಿ ಲ್ಯಾಕ್ ಆಗಿರ್ತದ ಮೈಕೋಪ್ಲಾಸ್ಮಾ ಒಳಗ. ಆಮೇಲೆ ಇವು ಸಿಕ್ಕಾಪಟ್ಟೆ ತೀರಾ ಟೈನಿ ಆಗಿ ಇರ್ತಾವ, ಅಥವಾ ಸ್ಮಾಲ್ ಆರ್ಗಾನಿಸಮ್ಸ್, ಸ್ಮಾಲ್ ಲಿವಿಂಗ್ ಸೆಲ್ಸ್ ಇರ್ತಾವ ಇವು. ಅಂಡ್ ಇವು ಆಕ್ಸಿಜನ್ ಇಲ್ಲದೆ ಇರೋ ಜಾಗದಾಗೂ ಕೂಡ ಸರ್ವೈವ್ ಆಗುವಂತ ಕೆಪಾಬಿಲಿಟಿ ಇರ್ತದ. ಅಂದೆಪ್ಪ. ಸೊ ಬ್ಯಾಕ್ಟೀರಿಯಾಸ್ನ ಸ್ಮಾಲ್ ಆಗಿರ್ತಾವ. ನೀ ಸೇರು ಅಂದ್ರೆ ನಾವು ಸವಾಸ್ಪಿರು ಅಂತಂತ ಹೇಳಿ ಈ ಮೈಕೋಪ್ಲಾಸಮ್ ಆ ಬ್ಯಾಕ್ಟೀರಿಯಾಸ್ಗಿಂತಲೂ ಕಂಪೇರ್ ಮಾಡಿದ್ರೆ ತೀರಾ ಸ್ಮಾಲ್ ಆಗಿ ಇರ್ತಾವ. ಅಂದ್ರೆ ಸ್ಮಾಲ್ ಸೆಲ್ ಲಿವಿಂಗ್ ಸೆಲ್ಸ್ ನ ಹೊಂದಿರ್ತಾವ ಇವ. ಇನ್ನು ಕೆಲವೊಂದಿಷ್ಟು ಪ್ಯಾಥೋಜೆನಿಕ್ ಆಗಿ ಇರ್ತಾವ. ಸೊ ಸಮ್ ಆಫ್ ದೆಮ್ ಆರ್ ಪ್ಯಾಥೋಜೆನಿಕ್ ಇನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಅಂದ್ರ ಇವು ಸ್ಪೆಷಲಿ ಮೈಕೋಪ್ಲಾಸಮ್ಸ್ ನಾವು ಹ್ಯೂಮನ್ ರೆಸ್ಪಿರೇಟರಿ ಒಳಗ ನೋಡ್ಬೋದು, ಯೂರೋಜೆನೈಟಲ್ ಟ್ರಾಕ್ಟ್ ಒಳಗ ನೋಡ್ಬೋದು, ಅಂಡ್ ಬ್ಲಡ್ ಸ್ಮಿಯರ್ ಒಳಗ ಇವು ಪ್ರೆಸೆನ್ಸ್ ಅನ್ನ ನಾವು ನೋಡ್ಬೋದು. ಇನ್ ನೆಕ್ಸ್ಟ್ಲಿ ಕೆಲವೊಂದಿಷ್ಟು ಮೈಕೋಪ್ಲಾಸಮ್ಸ್ ಪ್ಯಾರಾಸಿಟಿಕ್ ಬ್ಯಾಕ್ಟೀರಿಯಾ ಆಗಿರ್ತಾವ, ವಿಚ್ ಆರ್ ಕೆಪಬಲ್ ಆಫ್ ಕಾಸಿಂಗ್ ದಿ ಡಿಸೀಸಸ್ ಇನ್ ದಿ ಆರ್ಗಾನಿಸಮ್ಸ್. ಫಾರ್ ಎಕ್ಸಾಂಪಲ್ ನ್ಯೂಮೋನಿಯಾ ಅಂತ ಹೇಳಿ ನಾವು ಕೇಳಿದ್ವಿ. ಅಂದ್ರೆ ಏನು ನ್ಯೂಮೋನಿಯಾ? ಇವ ಲಂಗ್ಸ್ ಒಳಗ ಪಸ್ ಟೈಪ್ ಫಾರ್ಮ್ ಮಾಡ್ತಾವ. ಸೊ ನಮ್ಗ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಉಸಿರಾಡಕ್ ಬರಂಗಿಲ್ಲ, ಅದನ್ನ ನಾವು ನ್ಯೂಮೋನಿಯಾ ಅಂತ ಹೇಳಿ ಅನ್ಬೋದು. ಅದನ್ನ ಕಾಸ್ ಮಾಡೋದು ಮೈಕೋಪ್ಲಾಸಮ್ ನ್ಯೂಮೋನಿಯೆ.
ಸೊ ಮೈಕೋಪ್ಲಾಸಮ್ ನ್ಯೂಮೋನಿಯೆ ಅನ್ನೋ ಒಂದು ಬ್ಯಾಕ್ಟೀರಿಯಾ ಅನ್ನೋ ಒಂದು ಆರ್ಗಾನಿಸಮ್ ನ್ಯೂಮೋನಿಯೆ ಅನ್ನೋ ಒಂದು ಡಿಸೀಸ್ ನ ಕಾಸ್ ಮಾಡುತ್ತ. ಸೊ ಇಲ್ಲಿ ಮಟ್ಟ ನಾವು ಆರ್ಕೆ ಬ್ಯಾಕ್ಟೀರಿಯಾ ಅಂತ ಹೇಳಿ ಕಲ್ತ್ವಿ, ಯು ಬ್ಯಾಕ್ಟೀರಿಯಾ ಅಂತ ಹೇಳಿ ಕಲ್ತ್ವಿ, ಮೈಕೋಪ್ಲಾಸಮ್ ಅಂತ ಹೇಳಿ ಕಲ್ತ್ವಿ, ಇದ್ರ ರೀಪ್ರೊಡಕ್ಷನ್ ಕಲ್ತ್ವಿ, ಅದ್ರ ಸೆಲ್ ಸ್ಟ್ರಕ್ಚರ್ ನೋಡಿದ್ವಿ, ನ್ಯೂಟ್ರಿಷನ್ ನೋಡಿದ್ವಿ. ಇನ್ ಲಾಸ್ಟ್ಲಿ ನಾವು ರೀಪ್ರೊಡಕ್ಷನ್ ಹೆಂಗಿರುತ್ತ ಅದ್ರೊಳಗ ಅನ್ನೋದನ್ನ ನೋಡೋಣಂತ. ಸೊ ರೀಪ್ರೊಡಕ್ಷನ್, ಸೊ ಮೊನೆರಾ ಅಥವಾ ಬ್ಯಾಕ್ಟೀರಿಯಾ 2 ಟೈಪ್ ರೀಪ್ರೊಡಕ್ಷನ್ ಆಕರ್ ಆಗುತ್ತೆ ಅದ್ರೊಳಗ. ಒಂದು ಅಸೆಕ್ಷುಯಲ್ ರೀಪ್ರೊಡಕ್ಷನ್, ಇನ್ನೊಂದು ಸೆಕ್ಷುಯಲ್ ರೀಪ್ರೊಡಕ್ಷನ್. ಸೊ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂದ್ರೆ ಏನು? ಇಲ್ಲಿ 2 ಪೇರೆಂಟ್ಸ್ ಹೊಂದಿರಂಗಿಲ್ಲ, ಓನ್ಲಿ 1 ಪೇರೆಂಟ್ ಇಂದ ತನ್ನದೇ ಆದಂತಹ ಕಾಪಿ ಆಫ್ ಸ್ಪ್ರಿಂಗ್ ಅನ್ನ ಪ್ರೊಡ್ಯೂಸ್ ಆಗುತ್ತ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಫಿಷನ್ ಇಂದ ಇವು ಬ್ಯಾಕ್ಟೀರಿಯಾ ಅದೇ ಪ್ರೊಡ್ಯೂಸ್ ಮಾಡ್ತಾವ, ಅಥವಾ ಸ್ಪೋರ್ ಫಾರ್ಮೇಶನ್ ಆಗೋದ್ರ ಮುಖಾಂತರ ಈ ಬ್ಯಾಕ್ಟೀರಿಯಾಸ್ ಮಲ್ಟಿಪ್ಲೈ ಆಗ್ತಾವ, ಫಿಷನ್ ಇಂದ ಮಲ್ಟಿಪ್ಲೈ ಆಗ್ತಾವ. ಫಿಷನ್ ಅಂತಂದ್ರೆ ಏನು ನೀವೆಲ್ಲ ನೋಡ್ಬೋದು. ಸೊ ಫಿಷನ್ ಅಂದ್ರೆ ಏನು? ಅ ಪ್ರೊಸೆಸ್ ಬೈ ವಿಚ್ ಅ ಸಿಂಗಲ್ ಸೆಲ್ ಡಿವೈಡ್ಸ್ ಇಂಟು 2 ಡಾಟರ್ ಸೆಲ್ಸ್. ಅಂದ್ರೆ 1 ಸೆಲ್ ಇದ್ದು ಸೆಪ್ಟಾ ಆರ್ ವಾಲ್ ಫಾರ್ಮೇಶನ್ ಆಗಿ 2 ಡಾಟರ್ ಸೆಲ್ ಆಗಿ ಡಿವೈಡ್ ಆಗುತ್ತಾ. ಸೊ ಈ ಒಂದು ಪ್ರೊಸೆಸ್ ಗೆ ನಾವು ಫಿಷನ್ ಅಂತ ಹೇಳಿ ಅಂತೀವಿ. ಇಲ್ಲಿ ನೋಡ್ಬೋದು ನೀವು, ಒಂದು ಮದರ್ ಸೆಲ್ ಅದ, ರೈಟ್? ಮದರ್ ಸೆಲ್ ಬರ್ತಾ ಬರ್ತಾ ಇಲ್ಲಿ ಸೆಪ್ಟಾ ಫಾರ್ಮೇಶನ್ ಆಗತೈತಿ, ಅಂದ್ರೆ ವಾಲ್ ಫಾರ್ಮೇಶನ್ ಆಗತೈತಿ. ವಾಲ್ ಫಾರ್ಮೇಶನ್ ಆಗಿ 2 ಡಾಟರ್ ಸೆಲ್ ಆಗಿ ಸಪರೇಟ್ ಆಗಿ ಇವು ಡಿವೈಡ್ ಆಗತ್ತವ. ಸೊ ಇದನ್ನ ನಾವು ಫಿಷನ್ ಅಂತ ಹೇಳಿ ಅಂತೀವಿ. ನೆಕ್ಸ್ಟ್ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ ಸ್ಪೋರ್ ಫಾರ್ಮೇಶನ್ ಮಾಡೋದ್ರ ಮುಖಾಂತರ ಮಲ್ಟಿಪ್ಲೈ ಆಗ್ತಾ ಹೋಗಿ ತಮ್ಮ ಒಂದು ಪಾಪ್ಯುಲೇಷನ್ ನ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾವ. ಇನ್ನು ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂದ್ರೆ ಏನು? 2 ಪೇರೆಂಟ್ಸ್ ನ ಹೊಂದಿರ್ತಾವ. ಸೊ 2 ಪೇರೆಂಟ್ಸ್ ಮುಖಾಂತರ ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗ್ತದ. ಸೊ ಅದನ್ನ ನಾವು ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತೀವಿ. ಇನ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಒಳಗ ಒಂದೇ ಪೇರೆಂಟ್ ಇನ್ವಾಲ್ವ್ ಆಗಿರೋ ಕಾರಣದಿಂದ ಅಲ್ಲಿ ಯಾವುದೇ ತರಹದ DNA ಟ್ರಾನ್ಸ್ಫರ್ ತಗೊಳಂಗಿಲ್ಲ, ತನ್ನದೇ ಆದಂತಹ ಕಾಪಿಯನ್ನ ಅದು ಪ್ರೊಡ್ಯೂಸ್ ಮಾಡುತ್ತಾ. ಸೊ ಬೋತ್ ದಿ ಮದರ್ ಸೆಲ್ ಅಂಡ್ ಡಾಟರ್ ಸೆಲ್ ವಿಲ್ ಬಿ ಸಿಮಿಲರ್ ಅಂಡ್ ಎಕ್ಸಾಕ್ಟ್ ಕಾಪಿ ಆಗಿ ಇರ್ತಾವ. ಅಂದ್ರೆ ಡಾಟರ್ ಸೆಲ್ ಏನ್ ಪ್ರೊಡ್ಯೂಸ್ ಆಗಿರ್ತೈತಲ್ಲ, ಇದು ಮದರ್ ಸೆಲ್ ಇಂದ ಎಕ್ಸಾಕ್ಟ್ ಕಾಪಿ ಆಗಿರ್ತದ ಅಂಡ್ ಯಾವುದೇ ತರಹದ DNA ಟ್ರಾನ್ಸ್ಫರ್ ಆಗಂಗಿಲ್ಲ. ಇನ್ನು ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ಹೇಳಂದ್ರ 2 ಗ್ಯಾಮೆಟ್ಸ್ ಅಥವಾ 2 ಸೆಲ್ಸ್ ಇನ್ವಾಲ್ವ್ ಆಗಿರೋ ಕಾರಣದಿಂದ, 2 ಆರ್ಗಾನಿಸಮ್ಸ್ ಇನ್ವಾಲ್ವ್ ಆಗಿರೋ ಕಾರಣದಿಂದ ಇಲ್ಲಿ DNA ಟ್ರಾನ್ಸ್ಫರ್ ಆಗ್ತದ. ಸೊ ಹೆಂಗಂತಂದ್ರ ಇಲ್ಲಿ ಬ್ಯಾಕ್ಟೀರಿಯಾ ಒಳಗ ಸ್ಪೆಷಲಿ ಇಲ್ಲಿ ಕಾಂಜುಗೇಷನ್ ಅನ್ನೋದು ಆಗ್ತದ ಪ್ರೊಸೆಸ್. ಸೊ ಅಲ್ಲಿ ಇಲ್ಲಿ ನೋಡ್ತೀವಿ 2 ಆರ್ಗಾನಿಸಮ್ ಅದಾವ, ಇದ್ರೊಳಗ DNA, ಒಂದ್ರೊಳಗ DNA ಐತಿ, ಇನ್ನೊಂದ್ರೊಳಗ DNA ಇಲ್ಲ. ಸೊ ಇಲ್ಲಿ ಚಾನೆಲ್ ಫಾರ್ಮೇಶನ್ ಮಾಡೋದ್ರ ಮುಖಾಂತರ DNA ಟ್ರಾನ್ಸ್ಫರ್ ಆಗಕತ್ತೈತಿ. ಆದ್ಮೇಲೆ ಫೈನಲಿ 2 ಆರ್ಗಾನಿಸಮ್ಸ್ ಒಳಗೂ DNA ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತ. ಸೊ ಇದನ್ನ ನಾವು DNA ಟ್ರಾನ್ಸ್ಫರ್ ಬೈ ಕಾಂಜುಗೇಷನ್ ಅಂತ ಹೇಳಿ ಅನ್ಬೋದು. So thank you. So let's learn the protista and fungi in the next class. Till then, thank you.